हेलो स्टूडेंट्स ಈ ವಿಡಿಯೋನಲ್ಲಿ ನಾವು ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿನಲ್ಲಿ ಬರುವಂತಹ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಅಥವಾ ಪ್ರಾಬ್ಲಮ್ಸ್ ನೋಡೋಣ. ಪ್ರಾಬ್ಲಮ್ಸ್ ಅಥವಾ ನ್ಯೂಮರಿಕಲ್ಸ್ ಬರೋದು ಕೆಮಿಸ್ಟ್ರಿನಲ್ಲಿ ಬೇಸಿಕಲಿ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್. ಸೊ ಮಿಡ್ ಟರ್ಮ್ಗೆ ಬರುವಂತಹ ಚಾಪ್ಟರ್ಸಿಂದ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ನ ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋನಲ್ಲಿ. ಸೊ ಫಸ್ಟ್ ಚಾಪ್ಟರ್ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ. ಇದೊಂದು ಮೇಜರ್ ಚಾಪ್ಟರ್, ಇದರಿಂದ ಸಾಕಷ್ಟು ಕ್ವಶನ್ಸ್ ಬರ್ತವೆ, ನ್ಯೂಮರಿಕಲ್ಸು ಬರ್ತವೆ, ಅದನ್ನು ನಾವು ನೋಡೋಣ. ನೋಡಿ, ಫಸ್ಟ್ ನ್ಯೂಮರಿಕಲ್ 5 ಮಾರ್ಕ್ಸ್ಗೆ ಕಂಪಲ್ಸರಿ, ಅದು 4 or 5 ಮಾರ್ಕ್ಸ್ಗೆ ಬರುವಂತಹ ಕಂಪಲ್ಸರಿ ಕ್ವಶನ್ ಎಂಪರಿಕಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ. ನೋಡಿರಿ, ಈ ಥರ ಕ್ವಶನ್ ಕೊಟ್ಟಾಗ ಕ್ವಶನಲ್ಲಿ ಅವರು ಎಲಿಮೆಂಟ್ಸ್ನ ಪರ್ಸಂಟೇಜ್ ಕೊಟ್ಟಿರ್ತಾರೆ ಮತ್ತು ಎಲಿಮೆಂಟ್ನ ಮೋಲಾರ್ ಮಾಸು ಕೊಟ್ಟಿರ್ತಾರೆ. ಸೊ ಅದನ್ನು ಬಳಸ್ಕೊಂಡು ನಾವು ಎಂಪರಿಕಲ್ ಫಾರ್ಮುಲಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ನೋಡೋಣ. ಸೊ ಫಸ್ಟ್ ನೀವು ಟೇಬಲ್ ಹಾಕೋದನ್ನು ಕಲೀರಿ. ಈ ಟೇಬಲಲ್ಲಿ ಫಸ್ಟ್ ಕಾಲಮಲ್ಲಿ ಎಲಿಮೆಂಟ್ ಬರ್ಕೊಳ್ರಿ. ಎಲಿಮೆಂಟ್ಸ್ ಕ್ವಶನಲ್ಲಿ ಯಾವ ಎಲಿಮೆಂಟ್ಸ್ ಕೊಟ್ಟಿರ್ತಾರೆ ಅದನ್ನು ಬರ್ಕೊಳ್ರಿ, ಅದರ ಪರ್ಸಂಟೇಜ್ ಬರ್ಕೊಳ್ರಿ ಸೆಕೆಂಡ್ ಕಾಲಮಲ್ಲಿ. ಥರ್ಡ್ ಕಾಲಮಲ್ಲಿ ಆ ಎಲಿಮೆಂಟ್ಸ್ನ ಅಟಾಮಿಕ್ ಮಾಸ್ ಬರ್ಕೊಳ್ರಿ. ಫೋರ್ತ್ ಕಾಲಮಲ್ಲಿ ಅಟಾಮಿಕ್ ರೇಷಿಯೋ ಫೈಂಡ್ ಔಟ್ ಮಾಡಿರಿ. ಫಿಫ್ತ್ ಕಾಲಮಲ್ಲಿ ಸಿಂಪ್ಲೆಸ್ಟ್ ರೇಷಿಯೋ ಫೈಂಡ್ ಔಟ್ ಮಾಡಿರಿ. ಈ ರೀತಿ ನೀವು ಒಂದು 5 ಕಾಲಮ್ಸ್ ಹಾಕ್ಕೋಬೇಕು. ಸೊ ಈಗ ಕ್ವಶನ್ನಲ್ಲಿ ಕೊಟ್ಟಿರೋ ಪ್ರಕಾರ ಎಲಿಮೆಂಟ್ಸ್ ಕಾರ್ಬನ್, ಹೈಡ್ರೋಜನ್, ಕ್ಲೋರಿನ್ ನಾವು ಬರ್ಕೊಂಡಿದ್ದೀವಿ. ಮತ್ತು ಕಾರ್ಬನ್ನ ಪರ್ಸಂಟೇಜ್ 24.26, ಮತ್ತು ಹೈಡ್ರೋಜನ್ನ ಪರ್ಸಂಟೇಜ್ 4.05%, ಕ್ಲೋರಿನ್ನ ಪರ್ಸಂಟೇಜ್ 71.67 ಬರ್ಕೊಂಡಿದ್ದೀವಿ, ಪರ್ಸಂಟೇಜು ಬರ್ಕೊಂಡ್ವಿ. ಆಮೇಲೆ ಕಾರ್ಬನ್ ಅಟಾಮಿಕ್ ಮಾಸ್ 12, ಹೈಡ್ರೋಜನ್ದು 1 ಮತ್ತು ಕ್ಲೋರಿನ್ದು 35.5 ಇದು ಕೂಡ ಬರ್ಕೊಂಡಿದ್ದೀವಿ. ಈಗ ನಾವು ಅಟಾಮಿಕ್ ರೇಷಿಯೋ ಅಥವಾ ಪರ್ಸಂಟೇಜ್ ಕಂಪೋಸಿಷನ್ ಡಿವೈಡೆಡ್ ಬೈ ಅಟಾಮಿಕ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಇಲ್ಲಿ ನಾವು ಅಟಾಮಿಕ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ? ಪರ್ಸಂಟೇಜ್ ಕಂಪೋಸಿಷನ್ನ ಅಟಾಮಿಕ್ ಮಾಸಿಂದ ಡಿವೈಡ್ ಮಾಡ್ತೀವಿ. ಅಂದರೆ ಕಾರ್ಬನ್ನ ಪರ್ಸಂಟೇಜ್ 24.26, ಅದನ್ನು ಅದರ ಅಟಾಮಿಕ್ ಮಾಸಿಂದ ಡಿವೈಡ್ ಮಾಡಿ ಬರುವಂತಹ ವ್ಯಾಲ್ಯೂನ ಬರ್ಕೊಳ್ತಾ ಇದ್ದೀವಿ. ಅದೇ ರೀತಿ ಹೈಡ್ರೋಜನ್ನ ಪರ್ಸಂಟೇಜ್ 4.05, ಅಟಾಮಿಕ್ ಮಾಸ್ 1, ಅದನ್ನು ಡಿವೈಡ್ ಮಾಡಿ ಪರ್ಸಂಟೇಜ್ ಬರ್ಕೊಂಡ್ವಿ. ಅದೇ ರೀತಿ ಕ್ಲೋರಿನ್ ಪರ್ಸಂಟೇಜ್ ಮತ್ತು ಅದರ ಅಟಾಮಿಕ್ ಮಾಸ್ ಡಿವೈಡ್ ಮಾಡಿ ಅದರ ಅಟಾಮಿಕ್ ರೇಷಿಯೋ ಬರ್ಕೊಂಡಿದ್ದೀವಿ. ಸೊ ಈ ರೀತಿ ನಾವು ಅಟಾಮಿಕ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಕಾರ್ಬನ್, ಹೈಡ್ರೋಜನ್ ಮತ್ತು ಕ್ಲೋರಿನ್ದು. ಈಗ ನಾವು ಸಿಂಪ್ಲೆಸ್ಟ್ ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ಹೇಗೆ ಸಿಂಪ್ಲೆಸ್ಟ್ ರೇಷಿಯೋ ಫೈಂಡ್ ಔಟ್ ಮಾಡೋದು? ನಾವು ಸಿಕ್ಕಿರುವಂತಹ ಅಟಾಮಿಕ್ ರೇಷಿಯೋನ ಬರ್ಕೊಳ್ತಾ ಇದ್ದೀವಿ 3 ಎಲಿಮೆಂಟ್ಸ್ದು, ಮತ್ತು ಅದನ್ನು ಲೀಸ್ಟ್ ಅಟಾಮಿಕ್ ರೇಷಿಯೋ ಇಂದ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಲೀಸ್ಟ್ ಅಟಾಮಿಕ್ ರೇಷಿಯೋನ ವ್ಯಾಲ್ಯೂ 2.02, 4ದು ಹೈಯೆಸ್ಟ್ ಇದೆ, ಮತ್ತು ಕಾರ್ಬನ್ ಮತ್ತು ಕ್ಲೋರಿನ್ದು ಸೇಮ್ ಅಟಾಮಿಕ್ ರೇಷಿಯೋ ಬಂದಿದೆ. ಸೊ ನಮಗೆ ಸಿಕ್ಕಿರುವಂತಹ ಅಟಾಮಿಕ್ ರೇಷಿಯೋನ ಕಡಿಮೆ ಅಟಾಮಿಕ್ ರೇಷಿಯೋ ಈ ಮೂರಲ್ಲಿ ಕಡಿಮೆ ಅಟಾಮಿಕ್ ರೇಷಿಯೋಯಿಂದ ಡಿವೈಡ್ ಮಾಡ್ತೀವಿ. ಸೊ ಕಡಿಮೆ ಅಟಾಮಿಕ್ ರೇಷಿಯೋ 2.02ನೇ. ಸೊ ಎಲ್ಲ ಅಟಾಮಿಕ್ ರೇಷಿಯೋಸ್ನ ನಾವು ಕಡಿಮೆ ಅಟಾಮಿಕ್ ರೇಷಿಯೋ ವ್ಯಾಲ್ಯೂಯಿಂದ ಡಿವೈಡ್ ಮಾಡಿ ಬರುವಂತಹ ವ್ಯಾಲ್ಯೂಸ್ನ ಬರ್ಕೊಳ್ತಾ ಇದ್ದೀವಿ. ಅದೇನೇ ಸಿಂಪ್ಲೆಸ್ಟ್ ರೇಷಿಯೋ. ಸೊ ನಮಗೆ ಕಾರ್ಬನ್ನ ಸಿಂಪ್ಲೆಸ್ಟ್ ರೇಷಿಯೋ 1 ಸಿಕ್ತು, ಹೈಡ್ರೋಜನ್ದು 2 ಸಿಕ್ತು, ಮತ್ತು ಕ್ಲೋರಿನ್ದು 1 ಸಿಕ್ತು. ಇದೇನೇ ಎಂಪರಿಕಲ್ ಫಾರ್ಮುಲಾ. ಸೊ ಇಲ್ಲಿ ಸಿಕ್ಕಿರುವಂತಹ 1 ಕಾರ್ಬನ್, 2 ಹೈಡ್ರೋಜನ್, 1 ಕ್ಲೋರಿನ್ನೇ ಎಂಪರಿಕಲ್ ಫಾರ್ಮುಲಾ. ಎಂಪರಿಕಲ್ ಫಾರ್ಮುಲಾ ಸಿಕ್ಕಿದ ಮೇಲೆ ಎಂಪರಿಕಲ್ ಫಾರ್ಮುಲಾ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ರಿ. ಸೊ 1 ಕಾರ್ಬನ್ ಅಟಾಮಿಕ್ ಮಾಸ್ 12 ಪ್ಲಸ್ 2 ಹೈಡ್ರೋಜನ್ ಇದೆ, 1 ಹೈಡ್ರೋಜನ್ ಅಟಾಮಿಕ್ ಮಾಸ್ 1, ಸೊ 2ರದ್ದು 2 ಆಯಿತು. ಕ್ಲೋರಿನ್ನ ಅಟಾಮಿಕ್ ಮಾಸ್ 35.5. ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಎಂಪರಿಕಲ್ ಫಾರ್ಮುಲಾ ಮಾಸ್ ಸಿಗುತ್ತೆ 49.5. ಈಗ ನಾವು ಎನ್ ವ್ಯಾಲ್ಯೂ ಕಂಡುಹಿಡಿಯೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ. ಎನ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೋಸ್ಕರ ಮಾಲಿಕ್ಯುಲರ್ ಮಾಸ್ನ ಎಂಪರಿಕಲ್ ಫಾರ್ಮುಲಾ ಮಾಸಿಂದ ಡಿವೈಡ್ ಮಾಡಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಮಾಸ್ ಅಥವಾ ಮಾಲಿಕ್ಯುಲರ್ ಮಾಸ್ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಮಾಲಿಕ್ಯುಲರ್ ಮಾಸ್ ಕಾಂಪೌಂಡು 98.96 ಅಂತ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಅದನ್ನು ನಾವು ಎಂಪರಿಕಲ್ ಫಾರ್ಮುಲಾ ಮಾಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಎನ್ ವ್ಯಾಲ್ಯೂ 2 ಸಿಕ್ತು. ಸೊ ಫೈನಲಿ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿತೀವಿ. ಹೇಗೆ ಕಂಡುಹಿಡಿತೀವಿ? ಸಿಕ್ಕಿರುವಂತಹ ಎನ್ ವ್ಯಾಲ್ಯೂನ ನಾವು ಎಂಪರಿಕಲ್ ಫಾರ್ಮುಲಾನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಎಂಪರಿಕಲ್ ಫಾರ್ಮುಲಾ ನಮಗೆ ಸಿಕ್ಕಿದ್ದು CH2Cl. ಅದನ್ನು ಎನ್ ವ್ಯಾಲ್ಯೂ ಎಷ್ಟು ಸಿಕ್ತು? 2 ಸಿಕ್ತು. ಅದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ C2H4Cl2 ಸಿಕ್ತು. ಇದು ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಈ ರೀತಿ ನಾವು ಮಾಲಿಕ್ಯುಲರ್ ಫಾರ್ಮುಲಾನ ಕಂಡುಹಿಡಿತೀವಿ. ಅವ್ರು ಅಕಸ್ಮಾತ್ ಕ್ವಶನಲ್ಲಿ ಮಾಲಿಕ್ಯುಲರ್ ಮಾಸ್ ಕೊಡಲಿಲ್ಲ ಅಂದರೆ ವೇಪರ್ ಡೆನ್ಸಿಟಿ ಕೊಟ್ಟಿರ್ತಾರೆ, ಆವಾಗ ಗ್ಯಾಪ್ನ ಕೊಡ್ರಿ. ವೇಪರ್ ಡೆನ್ಸಿಟಿನ ನಾವು 2ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮಾಲಿಕ್ಯುಲರ್ ಮಾಸ್ ಸಿಗುತ್ತೆ.
ಅವ್ರು ಮಾಲಿಕ್ಯುಲರ್ ಮಾಸ್ ಕೊಟ್ಟಿಲ್ಲ, ವೇಪರ್ ಡೆನ್ಸಿಟಿ ಕೊಟ್ಟಿದ್ದಾರೆ, ಆವಾಗ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿಯೋದಕ್ಕೋಸ್ಕರ ವೇಪರ್ ಡೆನ್ಸಿಟಿನ 2ರಿಂದ ಮಲ್ಟಿಪ್ಲೈ ಮಾಡಿಕೊಡ್ರಿ, ಡಬಲ್ ದ್ಯಾನ್ ದ ವೇಪರ್ ಡೆನ್ಸಿಟಿ ಅಷ್ಟೇ. ನೋಡಿ, ಇನ್ನೊಂದು ಸೆಕೆಂಡ್ ನ್ಯೂಮರಿಕಲ್ ಇದೆ ಇಲ್ಲಿ. ಈ ಸೆಕೆಂಡ್ ನ್ಯೂಮರಿಕಲಲ್ಲಿ ಏನು ಸ್ವಲ್ಪ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಇಲ್ಲಿ 1 ಎಲಿಮೆಂಟ್ನ ಅಟಾಮಿಕ್ ರೇಷಿಯೋ ಫ್ರ್ಯಾಕ್ಷನಲ್ಲಿ ಬಂದಿದೆ. 1.5 ಮಾಡಿದಾಗ ನೀವು ನೋಡ್ಕೊಳ್ರಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ ನಾನು. ಸೊ ಫ್ರ್ಯಾಕ್ಷನ್ ಬಂದಾಗ ನಾವು ಅವಾಗೇನು ಮಾಡಬೇಕು, ಸಿಕ್ಕಿರುವಂತಹ ಸಿಂಪ್ಲೆಸ್ಟ್ ರೇಷಿಯೋ, ಎಲ್ಲ ಸಿಂಪ್ಲೆಸ್ಟ್ ರೇಷಿಯೋನ ನಾವು 2ರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ವಿ ಶುಡ್ ಮಲ್ಟಿಪ್ಲೈ ಬೈ 2. ಸೊ ಆಗ ನಮಗೆ ಹೋಲ್ ನಂಬರ್ ಸಿಗುತ್ತೆ. ಇದೊಂದು ಸ್ವಲ್ಪ ಡಿಫ್ರೆನ್ಸ್, ಇನ್ನು ಮಿಕ್ಕಿರೋದೆಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಈ ಚಾಪ್ಟ್ರಲ್ಲಿ ಕೇಳೋದು ಪರ್ಸಂಟೇಜ್ ಕಂಪೋಸಿಷನ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ. ಸೊ ಇಲ್ಲಿ ನೋಡಿರಿ, ಗ್ಲೂಕೋಸ್ ಕೊಟ್ಟಿದ್ದಾರೆ. ಗ್ಲೂಕೋಸ್ನ ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಇಲ್ಲಿ ನಾವು ಅಟಾಮಿಕ್ ಮಾಸ್ ಹಾಕಿ, ಕಾರ್ಬನ್ ಅಟಾಮಿಕ್ ಮಾಸ್ 12, ಹೈಡ್ರೋಜನ್ದು 1, ಆಕ್ಸಿಜನ್ 16. ಸೊ ಅದನ್ನು ಪರ್ಟಿಕ್ಯುಲರ್ ನಂಬರಿಂದ ನಾವು, ಫಾರ್ ಎಕ್ಸಾಂಪಲ್ 6 ಕಾರ್ಬನ್ ಇದೆ, 6 12 72, 12 ಹೈಡ್ರೋಜನ್ ಇದೆ, 12 1 12, ಮತ್ತು 6 ಆಕ್ಸಿಜನ್ ಇದೆ, 6 16 96. ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಗ್ಲೂಕೋಸ್ನ ಮಾಲಿಕ್ಯುಲರ್ ಮಾಸ್ ಸಿಗುತ್ತೆ. ಸೊ ಇದನ್ನು ಬಳಸ್ಕೊಂಡು ನಾವು ಎಲ್ಲ ಎಲಿಮೆಂಟ್ಸ್ನ ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ಕಾರ್ಬನ್ನ ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಗ್ಲೂಕೋಸಲ್ಲಿ ಕಾರ್ಬನ್ನ ಮಾಸ್ 72, ಅದನ್ನು ನಾವು ಗ್ಲೂಕೋಸ್ನ ಮಾಲಿಕ್ಯುಲರ್ ಮಾಸಿಂದ ಡಿವೈಡ್ ಮಾಡಿ 100ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪರ್ಸಂಟೇಜ್ ಸಿಗುತ್ತೆ. ಅದೇ ರೀತಿ ಹೈಡ್ರೋಜನ್ನ ಮಾಸ್ ಗ್ಲೂಕೋಸಲ್ಲಿ 12, ಅದನ್ನು ಗ್ಲೂಕೋಸ್ನ ಮಾಲಿಕ್ಯುಲರ್ ಮಾಸಿಂದ ಡಿವೈಡ್ ಮಾಡಿ 100ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಹೈಡ್ರೋಜನ್ನ ಪರ್ಸಂಟೇಜ್ ಸಿಗುತ್ತೆ. ಇದೇ ರೀತಿ ಆಕ್ಸಿಜನ್ನ ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇನ್ನೊಂದು ಎಕ್ಸಾಂಪಲ್ ಇದೆ ಇಲ್ಲಿ, ಎಥನಾಲ್. ಫಸ್ಟ್ ನಾವು ಮಾಲಿಕ್ಯುಲರ್ ಮಾಸ್ ಕಂಡುಹಿಡ್ಕೊಂಡಿರ್ತೀವಿ, ಆಮೇಲೆ ಎಲಿಮೆಂಟ್ನ ಮಾಸ್ ಅದರ ಮಾಲಿಕ್ಯುಲರ್ ಮಾಸಿಂದ ಡಿವೈಡ್ ಮಾಡಿ 100ರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆ ಎಲಿಮೆಂಟ್ನ ಪರ್ಸಂಟೇಜ್ ಸಿಗುತ್ತೆ. ಇದೊಂದು ಕೂಡ 2ನೇ ಎಕ್ಸಾಂಪಲ್ ನೋಡ್ಕೊಳ್ರಿ ನೀವು. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ಕೇಳುವಂತಹ ಕ್ವಶನ್ ಹೀಗೂ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿತ್ ಮೋಲಾರ್ ಮಾಸ್ 60 ಕೊಟ್ಟಿದ್ದಾರೆ, ಮತ್ತು ಎಂಪಿರಿಕಲ್ ಫಾರ್ಮುಲಾನು ಅವರೇ ಕೊಟ್ಬಿಟ್ಟಿದ್ದಾರೆ, CH2O. ನಾವು ಮಾಲಿಕ್ಯುಲರ್ ಫಾರ್ಮುಲಾ ಕಂಡುಹಿಡಿಬೇಕು. ಸೊ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಕೊಟ್ಟಿದ್ದಾರಲ್ಲ, ಅದರ ಮಾಸ್ ಫೈಂಡ್ ಔಟ್ ಮಾಡಿಕೊಡ್ರಿ. 1 ಕಾರ್ಬನ್ ಇದೆ, ಅಟಾಮಿಕ್ ಮಾಸ್ 12, 2 ಹೈಡ್ರೋಜನ್ ಇದೆ, ಅಟಾಮಿಕ್ ಮಾಸ್ 2, ಮತ್ತು 1 ಆಕ್ಸಿಜನ್ ಇದೆ, 16 ಅಟಾಮಿಕ್ ಮಾಸ್. ಆ್ಯಡ್ ಮಾಡಿದಾಗ ನನಗೆ 60 ಸಿಕ್ತು. ಈಗ ನೆಕ್ಸ್ಟ್ ಸ್ಟೆಪ್ ಎನ್ ವ್ಯಾಲ್ಯೂ ಕಂಡುಹಿಡಿಯೋದು. ಮೋಲಾರ್ ಮಾಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ 60, ಅದನ್ನು ನಾವು ಎಂಪಿರಿಕಲ್ ಫಾರ್ಮುಲಾ ಮಾಸ್ 30ಯಿಂದ ಡಿವೈಡ್ ಮಾಡಿದಾಗ 2 ಸಿಕ್ತು, ಎನ್ ವ್ಯಾಲ್ಯೂ 2 ಸಿಕ್ತು. ಈಗ ಮಾಲಿಕ್ಯುಲರ್ ಫಾರ್ಮುಲಾ ಬೇಕು ಅಂದರೆ ಎಂಪಿರಿಕಲ್ ಫಾರ್ಮುಲಾನ ನಾವು ಎನ್ನಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಸಿಗುತ್ತೆ. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ಕೇಳುವಂತಹ ಕ್ವಶನ್ಸ್ ಹೀಗೂ ಇರುತ್ತೆ. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ 320 cm³ ಆಫ್ ಆಕ್ಸಿಜನ್ ಅಟ್ STP. ನೋಡಿರಿ, ಇಲ್ಲಿ ಮೋಲಾರ್ ಕಾನ್ಸೆಪ್ಟ್ ಜ್ಞಾಪನ ಇಟ್ಕೊಳ್ರಿ ನೀವು. 1 ಮೋಲ್ ಸಬ್ಸ್ಟ್ಯಾನ್ಸ್ನ ನಂಬರ್ ನೋಡೋದಾದರೆ ನಂಬರ್ ಎಷ್ಟಪ್ಪ ಅಂದರೆ 6.023 × 10⁻23. ಇದು 1 ಮೋಲಲ್ಲಿ ಇರುವಂತಹ ನಂಬರ್ ಆಫ್ ಪಾರ್ಟಿಕಲ್ಸ್, ಆಟಮ್ಸ್ ಆದರೂ ಇರ್ಬೋದು, ಅಯಾನ್ಸ್ ಆದರೂ ಇರ್ಬೋದು. ಅದೇ 1 ಮೋಲ್ನ ವ್ಯಾಲ್ಯೂಮ್ ನೀವು ಬರೆಯೋದಾದರೆ ಅದನ್ನು 22.4 ಲೀಟರ್ಸ್ ಅಂತನಾದರೂ ಬರೀರಿ, ಅಥವಾ 22,400 cm³ ಬರೀರಿ. ಇದು ವ್ಯಾಲ್ಯೂಮ್. ಸೊ ಇದು ನಂಬರ್, ಇದು ವ್ಯಾಲ್ಯೂಮ್. ಸೊ ಇಲ್ಲಿ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ, 220 cm³ ಆಕ್ಸಿಜನ್ನ ಮಾಸ್ ಎಷ್ಟು ಅಂತ. ಆಕ್ಸಿಜನ್ನ ಫಾರ್ಮುಲಾ O2 ಮತ್ತು ಮಾಲಿಕ್ಯುಲರ್ ಮಾಸ್ 32, 16 2 32 ಆಗುತ್ತೆ. ಆಕ್ಸಿಜನ್ನ ಮಾಲಿಕ್ಯುಲರ್ ಮಾಸ್ 32 ಗ್ರಾಮ್ ಆಕ್ಸಿಜನ್ 1 ಮೋಲ್ಗೆ ಸಮ. ಮತ್ತು 1 ಮೋಲ್ನ ವ್ಯಾಲ್ಯೂಮ್ ಎಷ್ಟು, 22.4 ಲೀಟರ್ಸ್. 22.4 ಲೀಟರ್ಸ್ನ cm³ ಹೇಗೆ ಬರಿತೀವಿ, 22,400. ಸೊ 32 ಗ್ರಾಮ್ ಆಕ್ಸಿಜನ್ನ ವ್ಯಾಲ್ಯೂಮ್ 22,400 ಆಗಿದ್ದರೆ 220 cm³ ಆಕ್ಸಿಜನ್ನ ವ್ಯಾಲ್ಯೂಮ್ ಎಷ್ಟು ಅಂತ. ಸೊ ನೀವೇನು ಮಾಡಿರಿ, ಮಾಸ್ ಕಂಡುಹಿಡಿಬೇಕಲ್ವಾ. ಸೊ 32 ಗ್ರಾಮ್ಸ್ನ ವ್ಯಾಲ್ಯೂಮ್ 22,400. ಹಾಗಾದರೆ 220 cm³ ಮಾಸ್ ಎಷ್ಟು ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆಕ್ಸಿಜನ್ನ ಮಾಸ್ ಸಿಗುತ್ತೆ. ಅದೇ ರೀತಿ ಇಲ್ಲಿ ನೋಡಿರಿ, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಗೋಲ್ಡ್ ಆಟಮ್ಸ್ ಪ್ರೆಸೆಂಟ್ ಇನ್ 98.5 ಗ್ರಾಮ್ಸ್ ಆಫ್
ಗೋಲ್ಡ್ ನೋಡ್ರಿ, ಗೋಲ್ಡ್ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ 197 ಇದು 1 ಮೋಲ್ಗೆ ಸಮ. ಸೊ 197 ಈಸ್ ಈಕ್ವಲ್ ಟು 1 ಮೋಲ್. ಮತ್ತು 1 ಮೋಲ್ ಆಲ್ರೆಡಿ ಹೇಳಿದ್ದೀನಿ, 1 ಮೋಲಲ್ಲಿ 6.022 ಇಂಟು 10⁻23 ಅಷ್ಟು ಗೋಲ್ಡ್ ಆಟಮ್ಸ್ ಇರ್ತವೆ. ಇಷ್ಟು ಗೋಲ್ಡ್ ಆಟಮ್ಸ್ ಇರ್ತವೆ. 197ನಲ್ಲಿ ಇಷ್ಟಾಗಿದ್ದರೆ 98.5ನಲ್ಲಿ ಎಷ್ಟು ಅಂತ. ಸೊ 98.5ನಲ್ಲಿ ಎಷ್ಟು ಗೋಲ್ಡ್ ಆಟಮ್ಸ್ ಇರ್ಬೋದು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 6.02 ಇಂಟು 10⁻22 ಇಷ್ಟು ಗೋಲ್ಡ್ ಆಟಮ್ಸ್ ಎಲ್ಲಿರೋದು? 197 ಗ್ರಾಮ್ಸಲ್ಲಿ. ಹಾಗಾದರೆ ಇಂಟು ಮಾಡಿರಿ 98.7ನಲ್ಲಿ ಎಷ್ಟಿರುತ್ತೆ ಅಂತ. ಅದರ ಅರ್ಧ 3.01 ಇಂಟು 10⁻23 ಗೋಲ್ಡ್ ಆಟಮ್ಸ್ ಇರುತ್ತೆ. ಸೊ ಇನ್ನೊಂದು ವೇನಲ್ಲಿ ಕ್ವಶನ್ ಕೇಳ್ಬೋದು, ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ 3 ಗ್ರಾಮ್ಸ್. ಸೊ ಕಾರ್ಬನ್ನ ಅಟಾಮಿಕ್ ಮಾಸ್ ಗೊತ್ತು ನಮಗೆ 12 ಗ್ರಾಮ್ಸ್. 12 ಗ್ರಾಮ್ಸ್ ಈಸ್ ಈಕ್ವಲ್ ಟು 1 ಮೋಲ್. 1 ಮೋಲಲ್ಲಿ 6 ಇಂಟು 10⁻23 ಆಟಮ್ಸ್ ಕಾರ್ಬನ್ ಆಟಮ್ಸ್ ಇರ್ತವೆ. 12 ಗ್ರಾಮ್ಸಲ್ಲಿ ಇಷ್ಟು ಕಾರ್ಬನ್ ಆಟಮ್ಸ್ ಇದ್ದರೆ 3 ಗ್ರಾಮಲ್ಲಿ ಎಷ್ಟಿರ್ತವೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೇಗೆ ಮಾಡ್ತೀರಾ? 6.023 ಇಂಟು 10⁻23 ಕಾರ್ಬನ್ ಆಟಮ್ಸ್ 12 ಗ್ರಾಮ್ಸಲ್ಲಿ ಇದ್ದಾವೆ. ಸೊ 3 ಗ್ರಾಮ್ಸಲ್ಲಿ ಎಷ್ಟು ಅಂದರೆ ಮಲ್ಟಿಪ್ಲೈ ಮಾಡಿದಾಗ 3ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಆನ್ಸರ್ ಸಿಗುತ್ತೆ. ಮತ್ತು ಇನ್ನೊಂದು ರೀತಿಯಲ್ಲೂ ಕೇಳಬಹುದು, ಡಾಕ್ಯುಮೆಂಟ್ರಿ ನ್ಯೂಮರಿಕಲ್ಸು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವು ರಿಯಾಕ್ಷನ್ನ ಬ್ಯಾಲೆನ್ಸ್ ಈಕ್ವೇಷನ್ ಬರ್ಕೋಬೇಕು. ಮತ್ತು ಏನೇನು ಕೇಳ್ತಾರೆ, 16 ಗ್ರಾಮ್ಸ್ ಮೀಥೇನ ನಾವು ಕಂಬಷನ್ ಮಾಡಿದಾಗ ಎಷ್ಟು ವಾಟರ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ 16 ಗ್ರಾಮ್ಸ್ ಮೀಥೇನ ನಾವು ಕಂಬಷನ್ ಮಾಡಿದಾಗ ನಮಗೆ 2 ಮೋಲ್ಸ್ ಆಫ್ ವಾಟರ್ ಪ್ರೊಡ್ಯೂಸ್ ಆಗುತ್ತೆ. 2 ಮೋಲ್ಸ್ ಆಫ್ ವಾಟರ್ನ ವ್ಯಾಲ್ಯೂ ಮಾಸ್ 36 ಗ್ರಾಮ್ಸ್. ಅದೇ ರೀತಿ ನಾವು 24 ಗ್ರಾಮ್ಸ್ ಮೀಥೇನ್ನ ಕಂಬಷನ್ ಮಾಡಿದಾಗ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, 16 ಗ್ರಾಮ್ಸ್ ಮೀಥೇನ್ನ ಕಂಬಷನ್ ಮಾಡಿದಾಗ ನಮಗೆ 44 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. ಹಾಗಾದರೆ 24 ಗ್ರಾಮ್ಸ್ ಆಫ್ ಮೀಥೇನ್ ಬೇಕು ಅಂದರೆ ನಮಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂತ ನೋಡಿರಿ. 44 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಫಾರ್ಮಿಂಗ್ ಫ್ರಮ್ 16 ಗ್ರಾಮ್ಸ್ ಆಫ್ ಮೀಥೇನ್. ಹಾಗಾದರೆ 24 ಗ್ರಾಮ್ಸ್ ಆಫ್ ಮೀಥೇನ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಕಂಬಷನ್ ಮಾಡಿದಾಗ ನಮಗೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ? 66 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ಫಾರ್ಮ್ಡ್. 8 ಗ್ರಾಮ್ ಮೀಥೇನ್ನ ಕಂಬಷನ್ ಮಾಡಿದಾಗ ಎಷ್ಟು ವಾಟರ್ ಮಾಲಿಕ್ಯೂಲ್ ಫಾರ್ಮ್ ಆಗುತ್ತೆ ಅಂತ ನೋಡಿರಿ. 16 ಗ್ರಾಮ್ಸ್ ಮೀಥೇನ್ನ ಕಂಬಷನ್ ಮಾಡಿದಾಗ 36 ಗ್ರಾಮ್ಸ್ ಆಫ್ ವಾಟರ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ 8 ಗ್ರಾಮ್ ಇದರಿಂದ ಅರ್ಧ ತಗೊಂಡಾಗ ವಾಟರು ಅಷ್ಟೇ 36ನ ಅರ್ಧ 18 ಗ್ರಾಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ನೋಡಿರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ 100 ಆಗುತ್ತೆ. ಅದನ್ನು ಕಂಪ್ಲೀಟಾಗಿ ಡಿಕಂಪೋಸ್ ಮಾಡಿದಾಗ ನಮಗೆ 44 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ನಮಗೆ 4.4 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೇಕು ಅಂದರೆ ಎಷ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ತೊಗೋಬೇಕು ಅಂತ. ಸೊ 44 ಗ್ರಾಮ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ 100 ಗ್ರಾಮಿಂದ ರಿಲೀಸ್ ಆಗ್ತಾ ಇದೆ. 4.4 10 ಗ್ರಾಮಿಂದ ಪ್ರೊಡ್ಯೂಸ್ ಆಗುತ್ತೆ. ಈಸಿ. ದೆನ್ ಮೋಲ್ ಫ್ರಾಕ್ಷನ್ನು ಕೇಳ್ತಾರೆ. ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನನಗೆ ನಂಬರ್ ಆಫ್ ಮೋಲ್ಸ್ ಗೊತ್ತಿರಬೇಕು. ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋದು ಮಾಸ್ ಬೈ ಮೋಲಾರ್ ಮಾಸಿಂದ. ಸೊ ನೋಡಿರಿ, ಎಥನಾಲ್ನ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಎಥನಾಲ್ನ ಮಾಸ್ 20 ಗ್ರಾಮ್ ಇದೆ. ಅದನ್ನು ಎಥನಾಲ್ನ ಮಾಲಿಕ್ಯುಲರ್ ಮಾಸಿಂದ ಡಿವೈಡ್ ಮಾಡಿದಾಗ ನಮಗೆ ಎಥನಾಲ್ ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ. ಅದೇ ರೀತಿ ವಾಟರ್ನ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ವಾಟರ್ನ ಮಾಸ್ 100, ಅದನ್ನು ಅದರ ಮೋಲಾರ್ ಮಾಸಿಂದ ಡಿವೈಡ್ ಮಾಡಿದಾಗ ನಮಗೆ ವಾಟರ್ನ ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ. ಸೊ ನಮಗೆ ನಂಬರ್ ಆಫ್ ಮೋಲ್ಸ್ ಸಿಕ್ಕಿದ ಮೇಲೆ ಮೋಲ್ ಫ್ರಾಕ್ಷನ್ ಆಫ್ ಎಥನಾಲ್ ಕಂಡುಹಿಡಿಯೋದು ಈಸಿ. ಈ ಫಾರ್ಮುಲಾ ಗ್ಯಾಪ್ ಹಾಕೋಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಎಥನಾಲ್ ಡಿವೈಡೆಡ್ ಬೈ ಸಮ್ ಆಫ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಎಥನಾಲ್ ಪ್ಲಸ್ ವಾಟರ್. ಸೊ ಇಲ್ಲಿ ನಾವು ನಂಬರ್ ಆಫ್ ಮೋಲ್ಸ್ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ಕೇಳೋದು ಮೊಲಾರಿಟಿ ನ್ಯೂಮರಿಕಲ್ಸ್. ಇಲ್ಲಿ ನೋಡಿರಿ, 10 ಗ್ರಾಮ್ಸ್ ಆಫ್ NaOH ಕೊಟ್ಟಿದ್ದಾರೆ. ಮಾಸ್ ಮತ್ತು ಮೋಲಾರ್ ಮಾಸ್ 40 ಅವರೇ ಕೊಟ್ಟಿದ್ದಾರೆ. ಮತ್ತು ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ನು ಕೊಟ್ಟಿದ್ದಾರೆ. ಸೊ ಮಾಸ್ ಮತ್ತು ಮೋಲಾರ್ ಮಾಸ್ನ ಕಂಡುಹಿಡ್ಕೊಂಡು ನಂಬರ್ ಆಫ್ ಮೋಲ್ಸ್ ಕಂಡುಹಿಡ್ಕೊಳ್ಳೋಣ. ಸೊ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋದು ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಮಾಸ್ ಆಫ್ NaOH 10 ಗ್ರಾಮ್, ಮೋಲಾರ್ ಮಾಸ್ ಇಸ್ 40 ಗ್ರಾಮ್. ಡಿವೈಡ್ ಮಾಡಿದಾಗ 0.25 ಮೋಲ್ ಸಿಕ್ತು. ಮತ್ತು ಕೊಟ್ಟಿರುವಂತಹ ವ್ಯಾಲ್ಯೂಮ್ ml ಇದೆ, ಅದನ್ನು ಲೀಟ್ರಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ಫೈನಲ್ ಫಾರ್ಮುಲಾ, ಮೊಲಾಲಿಟಿ ಫಾರ್ಮುಲಾ ಇಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಸೊ ನಂಬರ್ ಆಫ್ ಮೋಲ್ಸ್ ನಮಗೆ 0.25 ಸಿಕ್ತು. ವ್ಯಾಲ್ಯೂಮ್ 0.5 ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಮೊಲಾಲಿಟಿದು ಸಿಕ್ತು. ಸೆಕೆಂಡ್ ಚಾಪ್ಟರ್ ಸ್ಟ್ರಕ್ಚರ್ ಆಫ್ ಆಟಮ್. ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ನಾವು ಒಂದು ರಿಲೇಷನ್ ಗ್ಯಾಪ್ನ ಇಟ್ಕೋಬೇಕು. ದ ರಿಲೇಷನ್ ಈಸ್ C ಈಸ್ ವೆಲಾಸಿಟಿ, ಫ್ರೀಕ್ವೆನ್ಸಿ, ವೇವ್ ಲೆಂತ್. ಈ ರಿಲೇಷನ್ಶಿಪ್ ಗ್ಯಾಪ್ನ ಇಟ್ಕೊಂಡ್ರೆ ಇದರ ಬೇಸಿಸ್ ಮೇಲೆ ನ್ಯೂಮರಿಕಲ್ಸ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ನ್ಯೂಮರಿಕಲಲ್ಲಿ ಫ್ರೀಕ್ವೆನ್ಸಿ ಕೇಳಿದ್ದಾರೆ. ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡೋದು ವೆಲಾಸಿಟಿ ಮತ್ತು ವೇವ್ ಲೆಂತ್ನ ಡಿವೈಡ್ ಮಾಡಿ. ಇಲ್ಲಿ ಅವರು ವೇವ್ ಲೆಂತ್ ಕೊಟ್ಟಿದ್ದಾರೆ. ವೇವ್ ಲೆಂತ್ ಎಷ್ಟು? 5800 ಆಮ್ಸ್ಟ್ರಾಂಗ್.
ಆಮ್ಸ್ಟ್ರಾಂಗ್ನ ನಾವು ಮೀಟ್ರಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಬೈ ಮಲ್ಟಿಪ್ಲೈವಿಂಗ್ 10⁻⁻10 ಮತ್ತು ವೆಲಾಸಿಟಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದನ್ನು ಡಿವೈಡ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ ಫ್ರೀಕ್ವೆನ್ಸಿದು ಇನ್ ಪರ್ ಸೆಕೆಂಡ್ ಆರ್ ಇನ್ ಹರ್ಟ್ಸ್. ಮತ್ತು ಇಲ್ಲಿ ಸೆಕೆಂಡ್ ಕ್ವಶನಲ್ಲಿ ವೇವ್ ಲೆಂತ್ ಕೊಟ್ಟಿದ್ದಾರೆ 680 ನ್ಯಾನೋಮೀಟರ್. ನ್ಯಾನೋಮೀಟರ್ನ ಮೀಟ್ರಲ್ಲಿ ಕನ್ವರ್ಟ್ ಮಾಡೋದಕ್ಕೋಸ್ಕರ 10⁻⁻9 ಆ್ಯಡ್ ಮಾಡಿರಿ, ಮಲ್ಟಿಪ್ಲೈ ಮಾಡಿರಿ, ದೆನ್ ವೆಲಾಸಿಟಿ ವ್ಯಾಲ್ಯೂ ಗೊತ್ತಿದೆ, ಈಸಿಯಾಗಿ ನಾವು ಕಂಡುಹಿಡಿಬೋದು. ಸೇಮ್ ನ್ಯೂಮರಿಕಲ್ ಹಿಯರ್ ಆಲ್ಸೋ ದೇ ಆರ್ ಆಸ್ಕಿಂಗ್ ಟು ಕ್ಯಾಲ್ಕುಲೇಟ್ ದ ವೇವ್ ಲೆಂತ್ನ ಕಂಡುಹಿಡಿಯೋದಕ್ಕೋಸ್ಕರ ವೆಲಾಸಿಟಿ ಮತ್ತು ಫ್ರೀಕ್ವೆನ್ಸಿನ ನಾವು ಡಿವೈಡ್ ಮಾಡಬೇಕು. ಇಲ್ಲಿ ಫ್ರೀಕ್ವೆನ್ಸಿ ಅವರು ಕೊಟ್ಟಿರೋದು 1368 ಕಿಲೋ ಹರ್ಟ್ಸ್. ಕಿಲೋ ಹರ್ಟ್ಸ್ನ ನಾವು ಹರ್ಟ್ಸಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಬೈ ಮಲ್ಟಿಪ್ಲೈಯಿಂಗ್ ವಿತ್ 10⁻3. Then this also same numerical. Then in the question they may ask you to calculate the energy of 1 mole of photon. Formula is E is equal to H into V. H ಅಂದರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಇಲ್ಲಿದೆ 5 × 10⁻14 ಹರ್ಟ್ಸ್. ಮಲ್ಟಿಪ್ಲೈ ಮಾಡಿದಾಗ ನಮಗೆ 1 ಫೋಟಾನ್ನ ಎನರ್ಜಿ ಗೊತ್ತಾಗುತ್ತೆ. ಆ ವ್ಯಾಲ್ಯೂನ ನಾವು 1 ಮೋಲ್ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಿದಾಗ 1 ಮೋಲ್ನ ಎನರ್ಜಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ನ್ಯೂಮರಿಕಲ್ ಕೇಳೋದು ರಿಡ್ಬರ್ಗ್ ಇಕ್ವೇಷನ್ದು ಫಾರ್ಮುಲಾಗೆ ಅಪ್ಲೈ ಕೊಡ್ರಿ. ವೇವ್ ನಂಬರ್ ಈಸ್ ಈಕ್ವಲ್ ಟು 1/n1² - 1/n2². ಇಲ್ಲಿ ಬಾಮರ್ ಸೀರೀಸ್ ಕೊಟ್ಟಿದ್ದಾರೆ. ಬಾಮರ್ ಸೀರೀಸಲ್ಲಿ n1 ವ್ಯಾಲ್ಯೂ 2, ಶಾರ್ಟೆಸ್ಟ್ ವೇವ್ ಲೆಂತ್ ಅಂದರೆ ಇನ್ಫಿನಿಟಿ ಆಗುತ್ತೆ, n2 ವ್ಯಾಲ್ಯೂ ಇನ್ಫಿನಿಟಿ ಅಂದರೆ 0, ಮತ್ತು ಆರ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೆಕೆಂಡ್ ನ್ಯೂಮರಿಕಲು ನೋಡಿರಿ, calculate the wavelength of light emitted when the electron of hydrogen atom undergo transition from n is equal to 4 to n is equal to 2. So n1 value 2, n2 value 4 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ r ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಫಾರ್ಮುಲಾ ಗ್ಯಾಪ್ ಹಾಕೊಂಡ್ರೆ ಈಸಿಯಾಗಿ ನೀವು ನ್ಯೂಮರಿಕಲ್ಸ್ ಮಾಡ್ಬೋದು. ನೆಕ್ಸ್ಟ್ ಥರ್ಮೋಡೈನಾಮಿಕ್ಸ್ ಚಾಪ್ಟರಿಂದ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದೆ. ಫಾರ್ ಎಕ್ಸಾಂಪಲ್ W is equal to work done is equal to -2.303 nRT log of V2/V1. V2 ಅಂದರೆ ಫೈನಲ್ ವ್ಯಾಲ್ಯೂಮ್, V1 ಅಂದರೆ ಇನಿಷಿಯಲ್ ವ್ಯಾಲ್ಯೂಮ್. ಇಲ್ಲಿ ನೋಡಿರಿ 1 ಮೋಲ್ ಕೊಟ್ಟಿದ್ದಾರೆ, n1 ವ್ಯಾಲ್ಯೂ ಈಸ್ 1, ಮತ್ತು ಆರ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 8.314, ಟೆಂಪ್ರೇಚರ್ ಕೊಟ್ಟಿದ್ದಾರೆ 298, ಲಾಗ್ ಆಫ್ ಫೈನಲ್ ವ್ಯಾಲ್ಯೂಮ್ 20 ಲೀಟರ್ಸ್, ಇನಿಷಿಯಲ್ ವ್ಯಾಲ್ಯೂಮ್ 10 ಲೀಟರ್ಸ್. ಲಾಗ್ 20/10 ಲಾಗ್ 2 ಆಗುತ್ತೆ. ಲಾಗ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡ್ಬೋದು. ಸೆಕೆಂಡ್ ಕ್ವಶನು ಅಷ್ಟೇ ಸೇಮ್ ಫಾರ್ಮುಲಾಯಿಂದ ಈಸಿಯಾಗಿ ಮಾಡ್ಬೋದು. ಒನ್ ಮೋರ್ ಫಾರ್ಮುಲಾ ಫ್ರಮ್ ದಿಸ್ ಚಾಪ್ಟರ್ ಈಸ್ ಟು ಫೈಂಡಿಂಗ್ ಡೆಲ್ಟಾ G0. ಡೆಲ್ಟಾ G0 is equal to -2.303 RT log of KP. KP ಇಲ್ಲಿ ಏನು ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್. ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ ನೋಡಿರಿ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಮೇಲೆ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಟೆಂಪ್ರೇಚರು ಕೊಟ್ಟಿದ್ದಾರೆ ಅವರೇನೆ, ಮತ್ತು KP ಈಕ್ಲಿಬ್ರಿಯಮ್ ಕಾನ್ಸ್ಟೆಂಟ್ KP 0.008 ಇದೆ. ಇದನ್ನು ಡೆಸಿಮಲ್ನ ಶಿಫ್ಟ್ ಮಾಡ್ಕೊಳ್ರಿ, 10⁻³ ಆಗುತ್ತೆ. 8 × 10⁻³ ಈ ಫಾರ್ಮುಲಾ ಬೇಸಿಸ್ ಮೇಲೆ ನ್ಯೂಮರಿಕಲ್ಸ್ ಕೇಳ್ತಾರೆ, ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಫೈನಲಿ ಇಲ್ಲಿ ಎಂಥಾಲ್ಪಿ ಕ್ಯಾಲ್ಕುಲೇಟ್ ಮಾಡೋದು. ಎಂಥಾಲ್ಪಿ ಫಾರ್ ದ ಫಾರ್ಮೇಷನ್ ಆಫ್ ಮೀಥೇನ್ ಫಾರ್ಮುಲಾ ಗೊತ್ತಿದೆ, CH4. ಮೀಥೇನ್ ಫಾರ್ಮೇಷನ್ ಹೇಗಾಗುತ್ತೆ, 1 ಕಾರ್ಬನ್ ಮತ್ತು 2 ಹೈಡ್ರೋಜನಿಂದ ಇದನ್ನು ಕಂಬೈನ್ ಆದಾಗ 1 ಮೋಲ್ ಮೀಥೇನ್ ಫಾರ್ಮ್ ಆಗುತ್ತೆ. ಆವಾಗ ಡೆಲ್ಟಾ H ಎಷ್ಟಾಗುತ್ತೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ನಮ್ಮ ರಿಕ್ವೈರ್ಡ್ ಈಕ್ವೇಷನ್. ಈ ರಿಕ್ವೈರ್ಡ್ ಈಕ್ವೇಷನ್ ಬರ್ಕೊಳ್ರಿ ಫಸ್ಟ್. ಈ ರಿಕ್ವೈರ್ಡ್ ಈಕ್ವೇಷನ್ ಬೇಕು ಅಂದರೆ ಕೊಟ್ಟಿರೋಂತಹ 3 ರಿಯಾಕ್ಷನ್ನ ನಾವು ಆಲ್ಟರ್ ಮಾಡ್ಕೋಬೇಕು. ನೋಡಿರಿ, ನಮಗೆ 1 ಕಾರ್ಬನ್ ಬೇಕು. 1 ಕಾರ್ಬನ್ ರಿಯಾಕ್ಟೆಂಟ್ ಸೈಡಲ್ಲಿ ಫಸ್ಟ್ ಈಕ್ವೇಷನಲ್ಲಿದೆ, ಅದನ್ನು ಆಸ್ ಇಟ್ ಈಸ್ ಬರ್ಕೊಳ್ರಿ. ಫಸ್ಟ್ ಈಕ್ವೇಷನ್ನ ಏನು ಚೇಂಜ್ ಮಾಡ್ದಂಗೆ ಹಾಗೆ ಬರ್ಕೊಳ್ರಿ. ಮತ್ತು ನಮಗೆ ರಿಯಾಕ್ಟೆಂಟ್ ಸೈಡಲ್ಲಿ 2 ಹೈಡ್ರೋಜನ್ ಬೇಕು. ಈ ಈಕ್ವೇಷನ್ 2ನಲ್ಲಿ ಹೈಡ್ರೋಜನ್ ಇದೆ, ಆದರೆ ಇಲ್ಲಿ ಒಂದೇ ಇದೆ. ಅದಕ್ಕೋಸ್ಕರ ಎರಡನೇ ಈಕ್ವೇಷನ್ನ 2ರಿಂದ ಮಲ್ಟಿಪ್ಲೈ ಮಾಡಬೇಕು. ಈಕ್ವೇಷನ್ನ ಮಲ್ಟಿಪ್ಲೈ ಮಾಡಿದಾಗ ಎಂಥಾಲ್ಪಿನೂ ಕೂಡ 2ರಿಂದ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಮತ್ತು ನಮಗೆ ರಿಕ್ವೈರ್ಡ್ ಈಕ್ವೇಷನಲ್ಲಿ ಮೀಥೇನ್ ಪ್ರಾಡಕ್ಟ್ ಸೈಡಲ್ಲಿ ಬೇಕು, ಆದರೆ ಈಕ್ವೇಷನ್ 3ನಲ್ಲಿ ಮೀಥೇನ್ ರಿಯಾಕ್ಟೆಂಟ್ ಸೈಡಲ್ಲಿದೆ. ಅದಕ್ಕೋಸ್ಕರ ಈ ಥರ್ಡ್ ಈಕ್ವೇಷನ್ನ ನಾವು ರಿವರ್ಸ್ ಮಾಡ್ಕೋಬೇಕು. ರಿವರ್ಸ್ ಮಾಡಿದಾಗ ಡೆಲ್ಟಾ H ವ್ಯಾಲ್ಯೂ ಕೂಡ ಅಷ್ಟೇ ಮೈನಸ್ಸಿಂದ ಪ್ಲಸ್ ಆಗುತ್ತೆ. ಸೊ ಈಕ್ವೇಷನ್ 1ನ ಹಾಗೆ ಬರ್ಕೊಳ್ರಿ, ಈಕ್ವೇಷನ್ 2ನ 2ರಿಂದ ಮಲ್ಟಿಪ್ಲೈ ಮಾಡಿರಿ, ಮತ್ತು ಈಕ್ವೇಷನ್ 3ನ ರಿವರ್ಸ್ ಮಾಡಿಕೊಡ್ರಿ. ರಿವರ್ಸ್ ಮಾಡಿಕೊಂಡು ನಾವು ಬರ್ಕೊಂಡಾಗ ನಮಗೆ ಬೇಕಾಗಿರೋದೇನು, 1 ಕಾರ್ಬನ್, 2 ಹೈಡ್ರೋಜನ್ ಮತ್ತು 1 ಮೀಥೇನ್ ಪ್ರಾಡಕ್ಟ್ ಸೈಡಲ್ಲಿ. ಬೇಡದಿರೋದೆಲ್ಲ ಕ್ಯಾನ್ಸಲ್ ಮಾಡ್ಬೋದು ನಾವು ಆಪೋಸಿಟ್ ಸೈಡಲ್ಲಿದ್ದರೆ. ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಾಡಕ್ಟ್ ಸೈಡಲ್ಲಿದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟೆಂಟ್ ಸೈಡಲ್ಲಿದೆ, ಕ್ಯಾನ್ಸಲ್ ಆಯಿತು. ಇಲ್ಲಿ ವಾಟರ್ ಪ್ರಾಡಕ್ಟ್ ಸೈಡ್, ಇಲ್ಲಿ ರಿಯಾಕ್ಟೆಂಟ್ ಸೈಡ್ ಕ್ಯಾನ್ಸಲ್ ಆಯಿತು. ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇನ್ ದ ಪ್ರಾಡಕ್ಟ್ ಸೈಡ್, ಇಲ್ಲಿ 2 ವಾಲ್ಯೂಮ್ಸ್ ಆಫ್ ಆಕ್ಸಿಜನ್ ಇನ್ ದ ರಿಯಾಕ್ಟೆಂಟ್ ಸೈಡ್ ಕ್ಯಾನ್ಸಲ್ ಆಗಿ ಉಳಿದಿರೋದೇನು, 1 ಕಾರ್ಬನ್, 2 hydrogen and 1 methane, and this you calculate, you will get the delta H value. Thank you.